ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಆಸೆ ಇವತ್ತಿನ ಸಂಚಿಕೆ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ. ಮೀನನ ಅಮ್ಮ ಸೂರ್ಯನ ಮನೆಗೆ ಬಂದಿರ್ತಾರೆ. ಕನಕನಿಗೆ ತಾಳಿ ಶಾಸ್ತ್ರ ಮಾಡಲಿಕ್ಕೆ ಇರುತ್ತೆ. ಹಾಗಾಗಿ ಮನೆಯವರನ್ನು ಎಲ್ಲರನ್ನು ಕರೀಲಿಕ್ಕೆ ಅಂತ ಮೀನನ ತಾಯಿ ಮನೆಗೆ ಬಂದಿರ್ತಾರೆ. ಆಗ ರಂಗನಾಥ್ ಅವರು ಹೇಳ್ತಾರೆ, ನನಗೆ ಆಫೀಸಲ್ಲಿ ಕೆಲಸ ಇದೆ ಅಂತ ಹೇಳಿ ರಂಗನಾಥ್ ಅವರು ಹೊರಗಡೆ ಹೋಗಿ ದುಡಿತಾ ಇರ್ತಾರೆ. ನನಗೆ ಆ ದಿವಸ ಬರಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಸೂರ್ಯ ಬರ್ತಾನೆ ಅಂತ ಕೂಡ ಹೇಳ್ತಾರೆ. ಅದಕ್ಕೆ ಶಾಂತಿ ಏನು ಹೇಳ್ತಾಳೆ ಅಂದರೆ, ನಾನು ಮುಂದೆ ನಿಂತು ಎಲ್ಲ ಕಾರ್ಯವನ್ನು ನೆರವೇರಿಸಿಕೊಡ್ತೇನೆ ಅಂತ ಹೇಳಿ ಶಾಂತಿ ಹೇಳ್ತಾರೆ. ಆಗ ಮನೆಯವರಿಗೆ ಎಲ್ಲರಿಗೂ ಶಾಕ್ ಆಗುತ್ತೆ. ಯಾಕೆಂದರೆ ಮೀನನ ತಾಯಿ ಅವರನ್ನು ಕಂಡ್ರೆ ಶಾಂತಿಗೆ ಆಗೋದಿಲ್ಲ. ಯಾವಾಗಲೂ ಅವರ ಹತ್ರ ಹಣ ಇರೋದಿಲ್ಲ, ಅವರನ್ನು ಯಾವಾಗಲೂ ಕೀಳಾಗಿ ನೋಡ್ತಾ ಇರ್ತಾಳೆ. ಆದರೆ ಈ ಸಲ ಅವಳ ಪ್ಲ್ಯಾನೇ ಬೇರೆ ಆಗಿರುತ್ತೆ. ಮೀನನ ತಾಯಿ ಬಂದಾಗ ಅವರನ್ನು ಒಳ್ಳೆ ಉಪಚರಿಸ್ತಾಳೆ, ಮತ್ತು ಹಾಗೆ ಕಾಫಿ ಕುಡ್ದೋಗಿ ಆ ಥರ ಎಲ್ಲ ಒಳ್ಳೆಯ ರೀತಿಯಲ್ಲಿ ಗೌರವದಿಂದ ಮಾತಾಡಿಸ್ತಾಳೆ. ಈ ರೀತಿಯ ವರ್ತನೆಯನ್ನು ನೋಡಿದಾಗ ಮನೆಯವರೆಲ್ಲರಿಗೂ ಶಾಕ್ ಆಗುತ್ತೆ. ನಾನೇ ಬರ್ತೀನಿ ಅಂತ ಕೂಡ ಹೇಳ್ತಾಳೆ. ಇಲ್ಲದ್ರೆ ಯಾವತ್ತೂ ಮೀನನ ಮನೆಗೆ ಅವಳು ಹೋಗುವುದೇ ಇಲ್ಲ. ಯಾಕೆಂದರೆ ಮೀನ ಮನೆಯವರು ತುಂಬ ಬಡವರಾಗಿರ್ತಾರೆ. ಅವಳಿಗೆ ಬಡವರನ್ನು ಕಂಡ್ರೇ ಆಗುವುದಿಲ್ಲ. ಹಾಗೆ ಮೀನನ ತಾಯಿ ಎಲ್ಲರನ್ನು ಕರೆದುಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ. ಮಾರನೇ ದಿವಸ ಕನಕನಿಗೆ ತಾಳಿ ಶಾಸ್ತ್ರ ನೆರವೇರುತ್ತೆ. ಹಾಗೆ ಶಾಂತಿ ಕೂಡ ಅವರ ಮನೆಗೆ ಬರ್ತಾಳೆ. ಶಾಂತಿ ಮತ್ತು ಕಸ್ತೂರಿ ಇಬ್ಬರು ಕೂಡ ಬರ್ತಾರೆ. ಹಾಗೆ ಶಾಂತಿ ಇವಳ ಮೀನನ ಫ್ರೆಂಡ್ಸನ್ನೆಲ್ಲ ಮಾತಾಡಿಸ್ತಾರೆ. ಇಲ್ಲದ್ರೆ ಅವರನ್ನು ಕಂಡ್ರೇ ಆಗೋದಿಲ್ಲ ಅವಳಿಗೆ. ಆನಂತರ ಮನೆಗೆ ಬಂದಂಥವರನ್ನೆಲ್ಲರನ್ನು ಒಳ್ಳೆ ರೀತಿಯಲ್ಲಿ ಮಾತಾಡಿಸ್ತಾಳೆ. ಅದೇ ರೀತಿಯಾಗಿ ಕಸ್ತೂರಿ ಹತ್ರ ವಿಡಿಯೋ ಕೂಡ ಮಾಡಲಿಕ್ಕೆ ಹೇಳ್ತಾಳೆ. ಇವಳ ಉದ್ದೇಶ ಏನಿರುತ್ತೋ ಗೊತ್ತಿಲ್ಲ, ಆದರೆ ಎಲ್ಲರ ಜೊತೆ ಒಳ್ಳೆ ರೀತಿಯಲ್ಲಿ ಇರೋ ಹಾಗೆ ಮಾತಾಡಿಸಿ ವಿಡಿಯೋ ಎಲ್ಲ ಮಾಡ್ತಾ ಇರ್ತಾಳೆ. ಹಾಗೆ ಮೀನನ ಫ್ರೆಂಡ್ಸ್ ಅಂಬುಜಾಕ್ಷಿ, ಪದ್ಮಾಕ್ಷಿ ಈ ಥರ ಎಲ್ಲ ಇರ್ತಾರೆ. ಅವರನ್ನೆಲ್ಲ ಚೆನ್ನಾಗಿ ಮಾತಾಡಿ ಹೇಳ್ತಾಳೆ, ನಿಮ್ಗೆ ಏನಾದರೂ ಸಹಾಯ ಬೇಕಿದೆ ನನ್ನ ಹತ್ರ ಕೇಳಿ, ಧಾರಾಳವಾಗಿ ಕೇಳಿ ಅಂತ ಹೇಳ್ತಾಳೆ. ಸರಿ ಆಯಿತು ಅಂತ ಅವರು ಕೂಡ ಒಪ್ಕೊಳ್ತಾರೆ. ಹಾಗೆ ಅರುಣ್ನ ತಾಯಿ ಹೇಳ್ತಾರೆ, ಮೀನನ ಅತ್ತೆ ಬಂದಾಗ ಸಾಕ್ಷಾತ್ ಮಹಾಲಕ್ಷ್ಮಿಯೇ ನಮ್ಮ ಮನೆಗೆ ಬಂದಾಗೆ ಆಯಿತು ಅಂತ ಹೇಳಿ. ಅದಕ್ಕೆ ಶಾಂತಿಗೆ ಖುಷಿಯಾಗುತ್ತೆ. ನೋಡಿ ಬೀಗ್ರೆ, ನೀವಾದರೂ ನನ್ನನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಅಂತ ಹೇಳ್ತಾಳೆ. ಹಾಗೆ ಸೂರ್ಯನಿಗೆ ನಗು ಕೂಡ ತಡೆಯೋಕ್ಕೆ ಆಗೋದಿಲ್ಲ. ಸೂರ್ಯ ಹಾಗೆ ನಗ್ತಾ ಇರ್ತಾನೆ. ಹಾಗೆ ಅರುಣ್ ಕನಕನ ಪಕ್ಕದಲ್ಲಿ ಕೂತಿರ್ತಾನೆ. ಅರುಣ್ ಹತ್ರ ಹೇಳ್ತಾಳೆ, ಹೋಗಪ್ಪ ನಿನ್ನ ತಾಯಿ ಪಕ್ಕದಲ್ಲಿ ನಿಂತ್ಕೊ, ನಾನು ಶಾಸ್ತ್ರ ಮಾಡಬೇಕು ಅಂತ ಹೇಳಿ ಕನಕನ ಪಕ್ಕದಲ್ಲಿ ಬಂದು ನಿಂತ್ಕೊಂಡು ಕನಕನಿಗೆ ಅರಿಶಿನೆಲ್ಲ ಹಚ್ಚಿ ಅವಳಿಗೆ ಒಂದು ಶಾಸ್ತ್ರವನ್ನು ಮಾಡ್ತಾರೆ, ತಾಳಿ ಶಾಸ್ತ್ರವನ್ನು ಮಾಡ್ತಾರೆ. ಸೂರ್ಯ ಕೂಡ ಮನೆಗೆ ಬಂದಿರ್ತಾನೆ. ಇಲ್ಲದ್ರೆ ಅರುಣ್ ಕಂಡ್ರೆ ಸೂರ್ಯನಿಗೆ ಆಗೋದಿಲ್ಲ. ಮೀನಾ ಬಲವಂತವಾಗಿ ಒಪ್ಪಿಸಿ ಸೂರ್ಯನನ್ನು ಕೂಡ ಆ ಮನೆಗೆ ಕರ್ಕೊಂಡು ಬಂದಿರ್ತಾನೆ. ಅದೇ ರೀತಿ ಶ್ರುತಿ, ಕ್ರಿಶ್ ಕೂಡ ಅಲ್ಲಿಗೆ ಬಂದಿರ್ತಾರೆ. ಹಾಗೆ ಎಲ್ಲರೂ ಬಂದಿರುವವರೆಲ್ಲರೂ ಕೂಡ ಕನಕನಿಗೆ ಅರಿಶಿನೆಲ್ಲ ಹಚ್ಚಿ ತಾಳಿ ಶಾಸ್ತ್ರವನ್ನು ಮಾಡಿ ಪೂರೈಸ್ತಾರೆ. ಸೂರ್ಯ ಕನಕನ ಹತ್ರ ಮಾತಾಡ್ತಾ ಇರ್ತಾನೆ. ಆಗ ಅರುಣ್ಗೆ ಅವನ ಮೇಲಿನ ಸಿಟ್ಟನ್ನು ತಡೆಯೋಕೆ ಆಗ್ತಾ ಇಲ್ಲ. ಅರುಣ್ ಕನಕನನ್ನು ಕರೀತಾನೆ. ಕನಕ ಬಾ, ನೀನು ಇಲ್ಲಿ ಜಾಮೂನ್ ತಿನ್ನು ಅಂತ ಹೇಳಿ ಕರೀತಾನೆ. ಆದರೆ ಕನಕ ಅರುಣ್ನ ಕೈಯಿಂದ ಎಸ್ಕೊಂಡು ಆ ಜಾಮೂನನ್ನು ಸೂರ್ಯನಿಗೆ ಕೊಡ್ತಾಳೆ. ಇದನ್ನೆಲ್ಲ ನೋಡಿ ಅರುಣ್ಗೆ ಹೊಟ್ಟೆ ತೊಳಸಿದಂತಾಗ್ತದೆ. ಅರುಣ್ಗೆ ಸಿಟ್ಟನ್ನು ತಡೆಯಲಿಕ್ಕೆ ಆಗೋದಿಲ್ಲ. ತುಂಬ ಹೊಟ್ಟೆ ಕಿಚ್ಚಿಂದ ಸಂಕಟವನ್ನು ಪಡ್ತಾ ಇರ್ತಾನೆ, ಸೂರ್ಯನ ಮೇಲಿನ ಹೊಟ್ಟೆ ಕಿಚ್ಚಿಂದ. ಹಾಗೆ ಶಾಂತಿ ಕಸ್ತೂರಿ ಹತ್ರ ಹೇಳ್ತಾಳೆ, ಫೋಟೋ ಎಲ್ಲ ತೆಗಿ ಅಂತೇಳಿ. ಮತ್ತೆ ಮೀನನ ತಾಯಿ ಹತ್ರ ಕೇಳ್ತಾಳೆ, ಬೀಗ್ರೆ ಇವಾಗ ಸಂತೋಷನ ನಿಮಗೆ ಅಂತೇಳಿ. ತುಂಬ ಸಂತೋಷಮ್ಮ ಅಂತ ಹೇಳಿ ಮೀನನ ತಾಯಿ ಕೂಡ ಹೇಳ್ತಾರೆ. ಆನಂತರ ಕಸ್ತೂರಿಯನ್ನು ಕರೆದು ಶಾಂತಿ ಹೊರಗಡೆ ಹೋಗ್ತಾಳೆ ಏನಾದರೂ ತಿನ್ನಲಿಕ್ಕೆ ಅಂತ ಹೇಳಿ. ಆಗ ಸೂರ್ಯನ ಹತ್ರ ಮಂಜ ಕೇಳ್ತಾನೆ, ಭಾವ ಅತ್ತೆ ಇಷ್ಟೊಂದು ಒಳ್ಳೆಯವರಾಗಿದ್ದಾರೆ ಅಂತ ಹೇಳಿ. ಅದಕ್ಕೆ ಸೂರ್ಯ ಹೇಳ್ತಾನೆ, ಹೂ ಕಣಪ್ಪ. ಮತ್ತೆ ಸೂರ್ಯ ಹೇಳ್ತಾನೆ, ಎಲ್ಲರೂ ಕಾಗೆ ಆರಿಸಿದ್ರೆ ನಮ್ಮ ಸಕ್ಕರೆ ಫ್ಲಾಗೆ ಆರಿಸ್ತಾ ಇದ್ದಾರೆ, ಅದು ಯಾವ ಕಲರ್ ಅಂತ ಗೊತ್ತಿಲ್ಲಪ್ಪ ಅಂತ ಹೇಳಿ ಹೇಳ್ತಾನೆ. ಹಾಗೆ ಸಕ್ಕರೆ ಒಳಗಡೆ ಹೋಗಿ ಜಾಮೂನೆಲ್ಲ ತೊಗೊಂಡು ಬರ್ತಾರೆ. ಆಗ ಮೀನನ ಫ್ರೆಂಡ್ಸ್ ಇರ್ತಾರೆ. ತಗೊಳ್ಳಿ ಅಂತ ಹೇಳಿ ಹೇಳ್ತಾಳೆ. ಮತ್ತು ಶಾಂತಿ ಹೇಳ್ತಾಳೆ, ಸ್ಪೂನಲ್ಲೆಲ್ಲ ತಿಂದರೆ ಬಾಂಧವ್ಯ ಸರಿಯಾಗಿ ಬರುವುದಿಲ್ಲ, ಅದಕ್ಕಾಗಿ ನಾನೇ ತಿನ್ನಿಸ್ತೇನೆ ಅಂತೇಳಿ ಸಕ್ಕರೆನೇ ಅವರ ಬಾಯಿಗೆ ಹಾಕ್ತಾಳೆ. ಅವರಿಗೆಲ್ಲ ತಿನ್ನಿಸಿದ ನಂತರ ಸಕ್ಕರೆ ಹೇಳ್ತಾಳೆ, ಫಸ್ಟೋಗಿ ಕೈ ತೊಳ್ಕೊಳ್ಬೇಕು, ಎಲ್ಲಿದೆ ಅಂತೇಳಿ ಹುಡುಕ್ತಾಳೆ ಟ್ಯಾಪನ್ನು. ಮತ್ತು ಕಸ್ತೂರಿಯ ಸೆರಗಲ್ಲೇ ಕೈಯನ್ನು ಒರೆಸ್ತಾಳೆ. ಹಾಗೆ ಅರುಣ್ನ ತಾಯಿ ಹತ್ರ ಬಂದು ಶಾಂತಿ ಹೇಳ್ತಾಳೆ, ಬೀಗ್ರೆ ನಾನು ಹೊರಡ್ತೇನೆ ಅಂತ ಹೇಳಿ. ಅದಕ್ಕೆ ಅರುಣ್ನ ತಾಯಿ ಹೇಳ್ತಾರೆ, ಊಟ ಮಾಡ್ಕೊಂಡು ಹೋಗ್ಬೋದಿತ್ತಲ್ಲ ಅಂತೇಳಿ. ಮತ್ತು ಶಾಂತಿ ಹೇಳ್ತಾಳೆ, ಅಯ್ಯೋ ಕರ್ಮವೇ, ನಾನು ವಾರದಲ್ಲಿ ಒಂದಿನ ಉಪವಾಸ ಮಾಡ್ತೇನೆ, ಅದು ಇವತ್ತೇ ಬರಬೇಕಿತ್ತ ಅಂತ ಹೇಳಿ ಹೇಳ್ತಾಳೆ. ಅದಕ್ಕೆ ಮೀನನ ತಾಯಿ ಕೇಳ್ತಾರೆ, ಅಲ್ಲ ಬೀಗ್ರೆ, ಈ ಆಚರಣೆ ಯಾವಾಗದಿಂದ ಮಾಡ್ತಾ ಇದ್ದೀರಾ ಅಂತೇಳಿ. ಅದಕ್ಕೆ ಶಾಂತಿ ಹೇಳ್ತಾಳೆ, ಅಯ್ಯೋ ತುಂಬ ವರ್ಷದಿಂದ ಮಾಡ್ತಾ ಇದ್ದೇನೆ, ಯಾಕೆ ಇವಳು ಹೇಳಿಲ್ವಾ ಅಂತೇಳಿ ಮೀನನ ಹತ್ರ ಕೇಳ್ತಾಳೆ. ಅದಕ್ಕೆ ಮೀನನ ತಾಯಿ ಹೇಳ್ತಾರೆ, ಇಲ್ಲ ಬೀಗ್ರೆ ಅಂತೇಳಿ. ನೋಡಿ ಅದಕ್ಕೆ ಶಾಂತಿ ಹೇಳ್ತಾಳೆ, ನೋಡಿ ಗ್ಯಾಸ್ ಹಚ್ಚೋದು, ಗ್ಯಾಸ್ಟ್ರಿಕ್ ಬಂದಿರೋದು, ಹೊಟ್ಟೆ ನೋವು ಬಂದಿರೋದು ಎಲ್ಲವೂ ಹೇಳುತ್ತೆ, ಇದು ಮಾತ್ರ ಹೇಳೋದಿಲ್ಲ ಅಂತ ಹೇಳಿ ಮೀನನಿಗೆ ಹೇಳ್ತಾಳೆ ಶಾಂತಿ.
ಸರಿ ಆಯ್ತು, ನಾನಿನ್ ಬರ್ತೀನಿ ಅಂತ ಹೇಳಿ ಶಾಂತಿ ಅಲ್ಲಿಂದ ಹೊರಟೋಗ್ತಾಳೆ. ಹಾಗೆ ಶಾಂತಿ ಎಲ್ಲರಿಗೂ ಊಟ ಹಾಕೋ ಒಂದು ವ್ಯವಸ್ಥೆಯನ್ನು ಮಾಡಿರ್ತಾರೆ. ಅಂದ್ರೆ ಹೊರಗಡೆ ಜನಕ್ಕೆಲ್ಲ ಬಂದವರಿಗೆಲ್ಲ ಊಟ ಹಾಕಿಸ್ತಾರೆ. ಆಗ ಕೆಲವರು ಹೇಳ್ತಾರೆ, ಅಲ್ಲಿ ಬಂದ ಒಬ್ಬರ ವಯಸ್ಸಾದವರು ಹೇಳ್ತಾರೆ, ತುಂಬಾ ದಿವಸ ನಂತರ ನಮ್ಮ ಅಮ್ಮ ಊಟ ಹಾಕಿಸ್ತಾರೆ ಅಂತ ಅನಿಸುತ್ತೆ ಅಂತೇಳಿ. ಅದಕ್ಕೆ ಶಾಂತಿ ಹೇಳ್ತಾಳೆ, ಅಯ್ಯೋ ಅದಕ್ಕೆ ಏನಪ್ಪ, ಎಲ್ಲರೂ ನನ್ನನ್ನು ಅಮ್ಮ ಅಂತಾನೆ ಕರೀರಿ ಅಂತೇಳಿ. ಅಲ್ಲಿಗೆ ಸೂರ್ಯ ಕೂಡ ಬಂದಿರ್ತಾನೆ. ಸೂರ್ಯ ಕೂಡ ಅಮ್ಮ ಅಂತ ಕರೀತಾನೆ. ಆಗ ಎತ್ತ ಕರಳು ಅಂದರೆ ಶಾಂತಿಯ ಕರಳು ತುಂಬ ಚುರುಕುಗುಟ್ಟಿ ಕಣ್ಣಲ್ಲೆಲ್ಲ ನೀರು ಬಂದ್ಬಿಡುತ್ತೆ. ವೀಕ್ಷಕರೇ, ಈ ಸಂಚಿಕೆ ಇಲ್ಲಿವರೆಗೆ ಆಗಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ತಪ್ಪದೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹೆಚ್ಚಿನ ಜನರೊಂದಿಗೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮತ್ತೊಂದು ಹೊಸದಾದ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೇನೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.